ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತು ನಂದು ತಿಂಡಿ ಎಲ್ಲ ಆಯಿತು, ತಿಂಡಿ ಕೂಡ ತಿಂದಾಯಿತು. ತಿಂಡಿ ತಿಂದಾದ ನಂತರ ನಾನು ಈ ಲಾಗನ್ನು ಮಾಡ್ತಾ ಇದ್ದೇನೆ. ನೋಡಿ, ನಮ್ಮಲ್ಲಿ ಈಗ ಮಲ್ಲಿಗೆ ಹೂ ಅಷ್ಟು ಆಗೋದಿಲ್ಲ, ಎಲ್ಲ ಮುಗೀತಾ ಬಂತು. ಸೆಕೆಯಲ್ಲಿ ತುಂಬ ಆಗ್ತಾಯಿತ್ತು. ಈಗ ಮಳೆ ಬಂತಲ್ಲ, ಮಳೆ ಬಂದ ನಂತರ ಆಗೋದಿಲ್ಲ, ಎಲ್ಲ ಗಿಡ ಖಾಲಿ ಖಾಲಿ ಇದೆ. ಈ ಹೂ ಅಂದಾಗ ನನಗೆ ಒಂದು ನೆನಪಿಗೆ ಬರ್ತದೆ ಒಂದು ವಿಷಯ. ಕೇರಳದಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತೇನೆ. ಇತ್ತೀಚೆಗೆ ಕೇರಳದಲ್ಲಿ ಒಂದು ಹುಡುಗಿ ಒಂದು ಹೂವನ್ನು ತಿಂದು ಡೆತ್ ಆಗಿರ್ತಾಳೆ. ಅದು ಕಣಗೆಲೆ ಅನ್ನುವಂಥ ಹೂವು. ಆ ಹೂವನ್ನು ನಾವು ಹೆಚ್ಚಾಗಿ ಎಲ್ಲರೂ ನೋಡಿರ್ತೇವೆ. ಅದು ಆ ಹೂವು ಅಂತ ಹೇಳಿದರೆ ತುಂಬ ಸುಂದರವಾಗಿರ್ತದೆ. ಅದರಲ್ಲಿ ತುಂಬ ವೆರೈಟಿ ಇರ್ತದೆ. ಅದು ತುಂಬ ಸುಂದರವಾಗಿರುವಂಥ ಹೂವು. ಅದಲ್ಲದೆ ಕೇರಳದಲ್ಲಿ ಆ ಹೂವನ್ನು ದೇವರಿಗೆ ಪೂಜೆಗೆ ಅದನ್ನು ಉಪಯೋಗಿಸ್ತಾ ಇದ್ರಂತೆ. ತುಂಬ ಹೆಚ್ಚಾಗಿ ಅದೇ ಹೂವನ್ನು ದೇವರ ಪೂಜೆಗೆ ಉಪಯೋಗಿಸ್ತಾ ಇದ್ರಂತೆ. ಅಂದರೆ ತುಂಬ ಸಿಗ್ತದೆ ಆ ಹೂವಲ್ಲಿ. ಕೇರಳದಲ್ಲಿ ಅತೀ ಹೆಚ್ಚು ಆ ಹೂವು ಸಿಗ್ತದಂತೆ. ಹಾಗಾಗಿ ಅದನ್ನು ದೇವರಿಗೆ ಪೂಜೆಗೆ ಉಪಯೋಗಿಸ್ತಾ ಇದ್ರಂತೆ. ಈ ಹುಡುಗಿ ಎಂತ ಮಾಡಿದ್ಲು ಅಂತ ಹೇಳಿದರೆ, ಫೋನಲ್ಲಿ ಮಾತಾಡ್ತಾ ಇರುವಾಗ ಆ ಹೂವನ್ನು ತಿಂದಿದ್ದು. ಆ ಹೂವನ್ನು ತಿಂದ ತಕ್ಷಣ ಅವಳಿಗೆ ಪ್ರಜ್ಞೆ ಹೋದಾಗೆ ಆಯಿತು. ನಂತರ ಅವಳನ್ನು ಹಾಸ್ಪಿಟ್ಲಿಗೆ ತಗೊಂಡು ಹೋದರು. ಹಾಸ್ಪಿಟ್ಲಿಗೆ ತಗೊಂಡು ಹೋದ ನಂತರ ಅವಳ ಬಾಡಿಯಲ್ಲಿ, ರಕ್ತದಲ್ಲಿ ವಿಷದ ಅಂಶ ಇರೋದು ಗೊತ್ತಾಗಿದೆ. ಆಗ ಅವಳು ಆ ಹೂವನ್ನು ತಿನ್ನೋದ್ರಿಂದ ಆ ಬಾಡಿಯಲ್ಲಿ ಆ ವಿಷದ ಅಂಶ ಹೋಗಿ ಅವಳು ಡೆತ್ ಆಗಿದ್ದಾಳೆ. ಇನ್ನೊಂದಂತ ಹೇಳಿದರೆ, ಕೆಲವರಿಗೆ ಒಂದು ಅಭ್ಯಾಸ ಇರ್ತದೆ, ಫೋನಲ್ಲಿ ಮಾತನಾಡುವಾಗ ಎಲೆ ತಿನ್ನುವಂಥದ್ದು, ಕೆಲವೊಂದು ಹೂ ತಿನ್ನುವಂಥದ್ದು, ಅದೆಲ್ಲ ಅಭ್ಯಾಸ ಇರ್ತದೆ. ಹಾಗಾಗಿ ಯಾವ ಹೂವು ವಿಷದ ಹೂವು, ಯಾವುದು ವಿಷ ಅಲ್ಲ, ಯಾವ ಎಲೆಯಲ್ಲಿ ವಿಷ ಇರ್ತದೆ ಅದೆಲ್ಲ ನಮಗೆ ಗೊತ್ತಿರುವುದಿಲ್ಲ. ನಾವು ಒಟ್ಟುವರೆ ತಿಂತೇವೆ, ಆಮೇಲೆ ಏನಾದರೂ ಸಮಸ್ಯೆಗಳು ಉಂಟಾಗ್ತದೆ. ಆ ಹುಡುಗಿ ಕೂಡ ಹಾಗೆ ಮಾಡಿದ್ದು. ಅದಲ್ಲದೆ ಆ ಹುಡುಗಿ ನರ್ಸ್ ಅಂತೆ ಬೇರೆ. ಅವಳಿಗೆ ಫಾರಿನಲ್ಲಿ ಕೆಲಸ ಕೂಡ ಆಗಿತ್ತು. ಅವಳು ಹೋಗುವಳಿದ್ಲು. ಹಾಗಾಗಿ ಅವಳು ಸಂಬಂಧಿಕರಿಗೆ, ರಿಲೇಟಿವ್ಗೆ ಫೋನ್ ಮಾಡಿ ಹೋಗ್ತೇನೆ ಹೀಗೆ ಅಂತ ಹೇಳಲಿಕ್ಕೆ ಕಾಲ್ ಮಾಡಿದ್ದಿರ್ಬೋದು. ಹೀಗೆ ಮಾತಾಡ್ತಾ ತಿಂದಿದ್ದಾಳೆ ಅವಳು. ಅವಳ ಮನೆ ಎದುರು ಇತ್ತಂತೆ ಹೂವು, ಅದನ್ನು ತಿಂದು ಡೆತ್ ಆಗಿದ್ದಾಳು. ಅದು ಹೇಳುವುದು, ಸಾವು ಹೇಗೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವೊಂದು ಸಂದರ್ಭ ಆಗಿರ್ತದೆ. ಅದು ಅಲ್ಲದೆ ಇನ್ನು ಮಳೆಗಾಲ ಪ್ರಾರಂಭ ಆಯಿತು, ಎಲ್ಲ ಕಡೆ ಅಣಬೆಗಳು ಆಗ್ತದೆ. ಈಗ ಕೆಲವರಿಗೆ ಅದು ತಿನ್ನಲಿಕ್ಕೆ ಸೂಕ್ತವಾದ ಅಣಬೆಯಾ ಅಲ್ವಾ ಅಂತ ಗೊತ್ತಿರುವುದಿಲ್ಲ. ಕೆಲವರು ಎಲ್ಲ ಅಣಬೆಯನ್ನು ತಂದು ತಿಂತಾರೆ. ಅಂದರೆ ನೋಡ್ಲಿಕ್ಕೆ ಒಂದೇ ಥರ ಇರ್ತದೆ, ಅದರಲ್ಲಿ ಯಾವುದು ಒಳ್ಳೆ ಅಣಬೆ, ಯಾವುದು ತಿನ್ನಬಾರ್ದು ಅದೆಲ್ಲ ಗೊತ್ತಿರುವುದಿಲ್ಲ. ಅದಕ್ಕೆ ಹೇಳೋದು, ತಿನ್ನುವಾಗ ನಾವು ಯಾರ ಹತ್ರ ಆದರೂ ಕೇಳಿ ತಿನ್ನಬೇಕು. ಒಟ್ಟಾರೆ ಯಾವುದ್ಯಾವುದನ್ನೆಲ್ಲ ತಂದು ತಿನ್ನುವಂಥದ್ದು ಒಳ್ಳೆಯದಲ್ಲ. ಸಾವೇ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕೆಲವರಿಗೆ ವಾಂತಿ ಭೇದಿ ಏನಾದರೂ ಹೆಲ್ತಿನ ಸಮಸ್ಯೆಗಳು ಪ್ರಾರಂಭ ಆಗ್ಬೋದು. ಹಾಗಾಗಿ ನಾವು ಜಾಗ್ರತೆಯಿಂದ ಇರಬೇಕು. ಅದಲ್ಲದೆ ಮಕ್ಕಳು ಕೂಡ ಹಾಗೆ, ಕೆಲವು ಮಕ್ಕಳಿಗೆ ಕೂಡ ಅಭ್ಯಾಸ ಇರ್ತದೆ ಎಲೆ ಎಲ್ಲ ತಿನ್ನುವಂಥದ್ದು, ಎಂತೆಂಥ ಎಲೆ ಎಲ್ಲ ತಿನ್ನುವಂಥದ್ದು, ಹೂವೆಲ್ಲ ತಿನ್ನುವಂಥದ್ದು. ಮಕ್ಕಳಿಗೆ ಜಾಸ್ತಿ ಅಭ್ಯಾಸ ಇರ್ತದೆ. ದೊಡ್ಡವರಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ, ಆದರೆ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವುದಿಲ್ಲ. ಸಡನ್ಲಿ ತಿಂದ ತಕ್ಷಣ ಏನಾದರೂ ಪ್ರಾರಂಭ ಆಗ್ಬೋದು ಮಕ್ಕಳಿಗೆ. ಹಾಗಾಗಿ ನಾವು ಆದಷ್ಟು ಜಾಗ್ರತೆಯಿಂದ ಇರಬೇಕು. ಯಾವುದೇ ವಸ್ತುಗಳನ್ನು, ತಿನ್ನುವ ವಸ್ತುಗಳ ಬಗ್ಗೆ ನಾವು ಹೆಚ್ಚು ಜಾಗ್ರತೆ ವಹಿಸಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ಜೀವಕ್ಕೂ ಕೂಡ ಅಪಾಯವನ್ನು ತಪ್ಪಿಸ್ಬೋದು. ನೋಡು ಎಂಥ ಬೀಜ ನೋಡು, ಅಲ್ಲಿ ಓಲಿ ಉಂಟ ಮರ, ದೊಡ್ಡ ಮರ, ಬೈಣಿ ಮರ ಅಂತ ಹೇಳ್ತಾರೆ ಇದಕ್ಕೆ. ಎಂತ ಯಾವುದು? ಯಾರು ತಂದ? ಹಕ್ಕಿ ತಂದದ್ದು. ಗೊತ್ತಿಲ್ಲ ನನಗೆ. ನಿಮ್ಗೆ ಎಲ್ಲಿ ಸಿಕ್ಕದ ಈಗ? ಯಾರು? ಹಕ್ಕಿ. ಯಾವ ಹಕ್ಕಿ? ಅದೆಂತ ಕೂಗುದು? ಮಂಕಿ. ನಾಯ? ಯಾವ ನಾಯಿ? ಎಲ್ಲಿದ್ರು? ನಿಧಾನ. ಎಂತ ತೋರಿಸ್ತೀನಿ?
ನಂಗೆ ತೋರಿಸೋದು. ಈಗ ಇಲ್ಲೇದು ಸೆಕೆಂಡ್ ಎಲ್ಲಿದ್ದು? ಅಲ್ಲಿದ್ದು ಹ್ಞೂ ಬನ್ನಿ ಅಲ್ಲಿದ್ದು ಫೋಟೋ ತೆಗಿ. ಇವು ಇಲ್ಲಿಂದ ಹೋಗುವುದೇ ಇಲ್ಲ. ಎಲ್ಲಿ ಅಲ್ಲಿದ್ದು ಕಾಣುವುದಿಲ್ಲ ಅವು. ಅಲ್ಲಿದ್ದು ಅಲ್ಲಿದ್ದು ಹೊಡೆಯೋದು. ಮರ ಎಲ್ಲ ಮರದಿಂದ ಮರಕ್ಕೆ ನೋಡಿ. ನೀ ಈಗ ತಗೊಂಡು ಬಂದಿಲ್ಲ ಅದೇ ಮರದ ಬೀಜ, ಬೈಣಿ ಮರ ಅಲ್ಲಿ ನೋಡಿ. ಆ ತೆಂಗಿನ ಮರದ ಪಕ್ಕದಲ್ಲಿ ಇತ್ತಲ್ಲ ಅದೇ ಮರದ ಬೀಜ, ಗೊತ್ತಾಯ್ತಾ? ಅದೆಂಥದ್ದು ಹಕ್ಕಿ ತಗೊಂಡು ಬರ್ಬೋದು ಮಗ, ತಿಂಬಕ್ಕೆ. ಇಲ್ಲ ನಾವು ತಿಂದಲ್ಲ ಮಗ, ನಾವು ತಿನ್ನುವುದಲ್ಲ, ಹಕ್ಕಿ ತಿನ್ನುವುದು. ಹಾರಿ ಹೋಯ್ತು ಅಂತ. ಹಾಯ್ ನಾ ಸಿಕ್ಕಲ್ಲ ಅಲ್ಲಿ ಸ್ಕೂಟರ್ ಎಲ್ಲ ಹಾಕೊಂಡೆ, ಪೌಡ್ರ್ ಎಲ್ಲ ಹಾಕೊಂಡೆ. ಯಾಕೆ? ವಿಡಿಯೋ ಮಾಡಕ್ಕೆ. ಬಾಯ್. ನಾನು ಬಾಯ್. ಬೀಚಿಗೆ ಹೋಗ್ಬತ್ತೆ. ಬೀಚಿಗೆ ಮತ್ತೆ ಅಲ್ಲಿ ಬೈಕ್ ಇಸ್ಕೊಂಡು ಮಾಡ್ಕೊ. ನನ್ನ ಗಾಡಿಗ ಡೋಲ್ಕ ಪಪ್ಪುಕ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.